ಈಗ ರೈತರಿಗೆ ಯಾರು ಹೆಣ್ ಕೊಡ್ತಾ ಇಲ್ವಲ್ಲ, ಮತ್ತೆ ಹೆಂಗೆ ಮುಂದೆ? ನಾವು ಯಾರು ಹೆಣ್ ಕೊಡ್ತಾ ಇಲ್ರಿ. ನಮ್ದು 10 ಎಕರೆ ಹೊಲ ಐತೆ, ಒಂದ್ ಕಾರ್ ಐತೆ, ಒಂದ್ ಬೈಕ್ ಐತೆ, ಎಲ್ಲ ಐತೆ. ಹೆಣ್ ಕೊಡ್ತಾ ಇಲ್ಲ ನಾವ್. ಬ್ರದರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಜ್ವಲ್ ಅಂತ. ಪ್ರಜ್ವಲ್ ಅವ್ರೆ, ನೀವು ಏನ್ ಕೆಲಸ ಮಾಡ್ತಾ ಇದ್ರ? ನಾವು ರೈತರ ಕೆಲಸ ಮಾಡ್ತಾ ಇದೀವಿ. ನೀವು ಎಷ್ಟರವರೆಗೆ ಓದಿದ್ದೀರಾ? ನಾವು ಸೆಕೆಂಡ್ ಇಯರ್ ಓದಿದೀವಿ. ಯಾಕೆ ಮುಂದೆ ಓದ್ಲಿಲ್ವಾ? ಇಲ್ಲ ರೀ, ನಾವು ರೈತರ ಕೆಲಸ ಮಾಡ್ತಾ ಇದೀವಿ ನಾವು. ಹೌದು, ಈಗ ರೈತರಿಗೆ ಯಾರು ಹೆಣ್ ಕೊಡ್ತಾ ಇಲ್ವಲ್ಲ, ಮತ್ತೆ ಹೆಂಗೆ ಮುಂದೆ? ನಾವು ಯಾರು ಹೆಣ್ ಕೊಡ್ತಾ ಇಲ್ರಿ. ನಮ್ದು 10 ಎಕರೆ ಹೊಲ ಐತೆ, ಒಂದ್ ಕಾರ್ ಐತೆ, ಒಂದ್ ಬೈಕ್ ಐತೆ, ಎಲ್ಲ ಐತೆ. ಹೆಣ್ ಕೊಡ್ತಾ ಇಲ್ಲ ನಾವ್. ಇದಕ್ ನಾವ್ ಏನ್ ಮಾಡೋಣ ಸರ್? ಹೌದು, ಎಲ್ಲಾ ಕಡೆ ಇದೇ ಒಂದ್ ಸಮಸ್ಯೆ ಆಗ್ತಾ ಇರೋದು. ರೈತರಿಗೆ ಹೆಣ್ ಕೊಡ್ತಾ ಇಲ್ಲ ಅಂತ. ಮತ್ತೆ ನಿಮ್ ಮನೇಲಿ ಎಲ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಮ ಅಣ್ಣಂದ್ರಿಗೂ? ನಮ್ಮ ಅಣ್ಣಗೆ ಹುಡುಕ್ತಾ ಇದೀವಿ ನಾವು. ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದೀರಾ? ಈಗ ಎಲ್ಲ 2 ವರ್ಷ ಆಯ್ತು ನಾವು ಹುಡ್ಕಕ್ ಹಚ್ಚಿ. ಎಲ್ಲ ಗೌರ್ಮೆಂಟ್ ನೌಕರಿ ಅಂದ್ರೆ ಎಲ್ಲರಿಗೂ ಎಲ್ಲಿ ಸಿಗುತ್ತೆ ಗೌರ್ಮೆಂಟ್ ನೌಕರಿ? ಸಿಗಲ್ಲ. ಹೌದು. ಈಗ ಅದಕ್ಕೆ ಹೆಣ್ ಕೊಡ್ತಾ ಇಲ್ಲ? ಇಲ್ಲ ರೀ. ಮತ್ತೆ 2 ವರ್ಷದಿಂದ ಎಲ್ಲೇ ಹುಡುಗಿ ಸಿಗಿಲ್ಲ? ಇಲ್ಲ ರೀ, ಸಿಕ್ಕಿಲ್ಲ. ಎಲ್ಲ ಗೌರ್ಮೆಂಟ್ ನೌಕರಿ ಹುಡುಕ್ತಾ ಇದಾರೆ. ನಾವ್ ಎಲ್ಲಿಗೆ ಹೋಗ್ಬೇಕು? ಈಗ ನೋಡಪ್ಪ, ನೀವು ರೈತರು ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಇಂಜಿನಿಯರು, ಡಾಕ್ಟ್ರು, ಸಾಫ್ಟ್ವೇರ್ ಇಂಜಿನಿಯರ್ ಕೊಡ್ತಾರೆ. ಆದ್ರೆ ತನ್ನ ಮಗಗೆ ಯಾಕೆ ಒಂದು ರೈತರ ಮನೆಯಿಂದ ಹೆಣ್ತಾರಲ್ಲ? ಅವ್ರು ಕೊಡ್ತಾ ಇಲ್ಲ ರೀ. ನಾವ್ ಏನ್ ರೈತರ ಕೆಲಸ ಮಾಡ್ತೀವಿ ಅನ್ನೋದಕ್ಕೆ ಬರೀ ಡಾಕ್ಟ್ರು, ಇಂಜಿನಿಯರ್ ಅವ್ರನ್ನ ಹುಡುಕ್ತಾ ಇದಾರೆ. ನಮಗೆ ಅದಕ್ಕೆ ರೈತರ ಅಂದಟ್ಟಿಗೆ ಇಲ್ಲ ರೀ, ನಾವ್ ಡಾಕ್ಟ್ರಿಗೆ ಕೊಡ್ತೀವಿ, ನಾವ್ ಇಂಜಿನಿಯರಿಂಗ್ ಕೊಡ್ತೀವಿ ಅಂತಾರೆ. ಅದಕ್ಕೆ ಏನ್ ಹೇಳೋಣ ನಾನು? ಅದೇ ಪ್ರಶ್ನೆನ ನಿಮಗೆ ಕೇಳ್ತಾ ಇರೋದು. ಈಗ ನಿಮ್ಮನೇಲಿ ಒಬ್ರು ಯಾರಾದ್ರೂ ಸಿಸ್ಟರ್ ಇಲ್ಲ ಅಕ್ಕಂತರ ಇದ್ರ ಅಂದ್ಕೊಳ್ಳಿ, ಸಿಸ್ಟರ್ಸ್ ಇದ್ರ ಅಂದ್ಕೊಳ್ಳಿ, ಅವ್ರನ್ನ ನೀವು ರೈತರಿಗೆ ಕೊಡ್ತೀರಾ? ರೈತರಿಗೆ ಕೊಡ್ತೀವ್ರಿ ನಾವು. ಈ ತರ ಆಗಿದ್ಯಾ ನಿಮ್ಮ ಮನೆ ಕೂಡ? ರೈತರಿಗೆ ಕೊಟ್ಟಿದೀವಿ. ಮತ್ತೆ ಎಕ್ಸಾಂಪಲ್ ಆಗಿದೆ ಅಲ್ಲ, ರೈತರಿಗೆ ಕೊಟ್ಟಿರೋದು ನಾವು. ಹೆಸರು? ಭೀಮೇಶ್. ಯಾವ ಊರು ಸರ್? ಬಿಳ್ಚೋಡ್. ಏನ್ ವೃತ್ತಿ ಮಾಡ್ತಾ ಇದೀರಾ ಸರ್? ನಾ ಬಿಸ್ನೆಸ್ ಮಾಡ್ತಿದ್ದೀನಿ. ಹೌದ್ರಾ? ಯಾಕಂದ್ರೆ ಇನ್ನೂ ಮದ್ವೆ ಆಗಿಲ್ಲ? ಏನೂ ಇಲ್ಲ. ಯಾಕೆ? ಎಲ್ಲಿ ಸರ್ ಹೆಣ್ ಸಿಗ್ತಾ ಇಲ್ಲಲ್ಲ, ಅದಕ್ಕೆ. ಅಂದ್ರೆ ರೈತರ ಮಕ್ಕಳಂತನಾ ಇಲ್ಲ ರೈತರ ಮಕ್ಕಳು ಅಂತಾನೆ. ಹೌದಾ? ಅಂದ್ರೆ ಈಗ ಇವರು ಸಾವುಕಾರರಿಗೆ ಅವ್ರಿಗೆಲ್ಲ ಕೊಟ್ಟಿದಾರಲ್ಲ, ಈಗ ಆತ್ಮಹತ್ಯೆ ಮಾಡ್ಕೊಳೋದು ಜಾಸ್ತಿ ಆಗಿರೋದು ಅದೇ ರೈತರಿಗೆ ಡಿವರ್ಸ್ಗಳು. ಈಗೆಲ್ಲ ಡೈವರ್ಸ್ ಗಳು ಆಗ್ತಿದಾವೆ. ಎಷ್ಟೇ ವರದಕ್ಷಿಣೆ ಕೊಟ್ಟರು ಸಮೇತ ಕಿರುಕುಳ, ಟಾರ್ಚರ್ ಇದ್ದೇ ಇದೆ. ಅದೇ ರೈತರ ಮಕ್ಳಿಗೆ ಕೊಟ್ರ ಅಂದ್ರೆ ಚೆನ್ನಾಗಿರ್ತಾರ. ಅವ್ರು ತಿಳ್ಕೊಬೇಕು, ನಾವು ಕೊಟ್ಟಿರೋ ರೈತರ ಮಕ್ಳಿಗೆ ನಾವು ರೈತರಾಗಿರೋದು. ಹಂಗಾಗಿ ರೈತರ ಮಕ್ಳಿಗೆ ಹೆಣ್ ಕೊಡೋದೇ ಫಸ್ಟ್ ಇರ್ಬೇಕು. ಇಲ್ಲ ಅಂದ್ರೆ ನೋಡ್ಬೋದಲ್ಲ, ಅವರು ಟಿವಿ9 ನೋಡ್ತಿದಾರೆ, ಎಲ್ಲ ನೋಡ್ತಿದಾರೆ. ಈಗ ಡಾಕ್ಟ್ರು, ಅವರು ಇಂಜಿನಿಯರ್ ಎಲ್ಲ ಇದ್ರು ಸಮೇತನು ಸೂಸೈಡ್ ಮಾಡ್ಕೊಳೋದು ಜಾಸ್ತಿ. ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂತ ಇದ್ದಾರೆ. ರೈತರ ಮಕ್ಳಿಗೆ ಕೊಟ್ಟಿರೋರು ಯಾರು ಸೂಸೈಡ್ ಮಾಡ್ಕೊಂಡಿದ್ದಾರೆ? ಹೌದು ಬಾಸ್, ನಾನು ಕೂಡ ರೈತರ ಮಕ್ಕಳಿಗೆ ಕೊಟ್ಟಿರ್ತಕ್ಕಂತ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿರೋದು ನಾನು ನೋಡಿಲ್ಲ. ಹೌದು. ಹೌದಾ? ಈಗ ನೀವು ನೋಡ್ರಿ, ಬೇಕಾದ್ರೆ ಮೊಬೈಲ್ ತೆಗ್ರಿ. ಈಗ 4 ದಿವಸ ತೆಳಗಾದ್ರೂ ಸೂಸೈಡ್ ಮಾಡ್ಕೊಂಡಿರೋದಿದೆ. ಯಾಕೆ ಜಾಸ್ತಿ ನೌಕರಿದಾರಿಗೆ ನೀವು ಯಾರಿಗೆ ಕೊಡ್ತಾ ಇದ್ದೀರೋ ಅವರೆಲ್ಲ ಸೂಸೈಡ್ ಮಾಡ್ಕೊಂಡಿದ್ ಜಾಸ್ತಿ. ರೈತರಿಗೆ ಕೊಟ್ಟಿರೋದು ಯಾರ ಸೂಸೈಡ್ ಇದಾನ ಇಲ್ಲ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇದಾನ? ಹಂಗಾಗಿ ರೈತರ ಮಕ್ಳು ಹೆಣ್ ಕೊಟ್ಟು ಅವ್ರನ್ನ ಒಂದ್ ಸ್ವಲ್ಪ ಬೆಳೆಸಿದ್ರ ಅಂದ್ರೆ ಅವರು ಮುಂದೆ ಅದೇ ಜೀವನ ಮಾಡೋದು, ಅದೇ ಅನ್ನನೇ ಹಾಕೋದು. ಅದೇ ತರಾನೇ ರೈತರ ಮಕ್ಳಿಗೆ ಕೊಟ್ಟು ಬೆಳೆಸ್ಲಿ ಅಂತ ಅಷ್ಟೇ. ಇಲ್ಲ, ಸುಮಾರು ನಮ್ಮೂರಲ್ಲೇ ತುಂಬಾ ಜನ ಏನೋ ಹುಡುಗರು ಮದ್ವೆ ಆಗಿಲ್ಲ. ರೀಸೆಂಟ್ ಆಗಿ ಹುಡುಕಿ ಸಾಕಾಗಿ ನಮಗೂ ಸಾಲ 27 ವರ್ಷ ಕೆಲಸ ಮಾಡ್ತಿದೀವಿ, ಬಿಸ್ನೆಸ್ ಮಾಡ್ತಿದೀವಿ. ಏನಾರು ಜಾಬ್ ಇದೇನಾ? ಎಲ್ಲ ಅಡಿಕೆ ತೋಟ ಇದೇನಾ? ಅದ್ರಲ್ಲೂ ಡಿಮ್ಯಾಂಡ್. ಯಾಕೆ ಸಾಕಲ್ವಾ ರೈತರ ಮಕ್ಳು? ಕೊಟ್ಟು ಬೆಳೆಸಿದ್ರಂದ್ರೆ ಚೆನ್ನಾಗಿರ್ತಾರ ಮುಂದೆ. ಏನಾದ್ರೂ ಕೊಟ್ಟು ಬೆಳೆಸಿದ್ರೆ ರಾಣಿ ತರ ಇರ್ತಾರೆ. ಮಹಾರಾಣಿ ತರ ಇರ್ತಾರ, ರಾಣಿ ತರ ಅಲ್ಲ, ಮಹಾರಾಣಿ. ಕೈಗೆ ಹೇಳೋದಾಗ್ಲಿಲ್ಲ ನಾ ಹೇಳ್ತೇನೆ. ಈಗ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ಇಡೀ ದೇಶಕ್ಕ ಅನ್ನ ಹಾಕ್ತಿವಿ ಅಂದ್ರೆ ಒಂದ್ ಹೆಣ್ಣಿಗೆ ಅನ್ನ ಹಾಕಕ್ ಆಗಲ್ಲ ನಮ್ ಕೈಲಿ. ಸೂಪರ್ ಸೂಪರ್. ಹಂಗಂದ್ರೆ ನಮ್ ಬಿಳ್ಚೋಡಿನ ಹುಡುಗರೆಲ್ಲ ನೋಡಿ ಎಂತ ಒಳ್ಳೆ ಮಾತು ಹೇಳ್ತಾರೆ. ಇದು ಸಿನಿಮಾ ಡೈಲಾಗ್ ಅಲ್ಲ, ಅವರ ಮನಸ್ಸಿನಿಂದ ಬಂದಿರ್ತಕ್ಕಂಥ ಮಾತು. ನೋಡಿ, ನಮ್ಮ ಬಿಳ್ಚೋಡಿನ ಹುಡುಗರು ತಮ್ಮ ರೈತರ ಮಕ್ಕಳಿಗೆ ಹೆಣ್ಣನ್ನ ಕೊಟ್ರೆ ರಾಣಿ ಎಲ್ಲ ಮಹಾರಾಣಿ ತರ ನೋಡ್ಕಂತೀವಿ ಅಂತ ಹೇಳ್ತಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಹೆಣ್ಣು ಸಿಗ್ಲಿ. ಓಕೆ.